ಮತ್ತು ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ನಮ್ಮ ಮಂಡ್ಯದ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಒಂದು ಸಮಾವೇಶದ ಕುರಿತು ಅಭಿನಂದನೆ ಸಲ್ಲಿಸ್ತಾ ಕೆಲವು ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿ ದಿನದಂದು ಒಂದು ಶ್ರಮಿಕ ಜನರ ಗೆಲುವಿನ ಸ್ವಾಭಿಮಾನ ಸಮಾವೇಶವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಇದೊಂದು ಇತಿಹಾಸ ಇದೆ. ಈ ಸಂದರ್ಭದಲ್ಲೇ ಯಾಕೆ ಅಂಬೇಡ್ಕರ್ ಜಯಂತಿ ದಿನದಂದು ಆಚರಣೆ ಮಾಡಬೇಕು ಅನ್ನೋದಿದೆ. ಆದರೆ ನಮ್ಮಂಥ ಬಡ ಕಾರ್ಮಿಕರ ಶ್ರಮಿಕ ಜನರ ಒಂದು ಸಮಾವೇಶವನ್ನು ಅಂಬೇಡ್ಕರ್ ಜಯಂತಿಗಿಂತ ಬೇರೆ ದಿನ ಇಲ್ಲ. ಹಾಗಾಗಿ ಈ ದಿನದಂದೇ ನಾವು ಆಯ್ಕೆ ಮಾಡ್ತಾ ಆಚರಣೆ ಮಾಡ್ತೀವಿ. ಇದರ ವಿಚಾರ, ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ಸ್ಲಮ್ ಕೊಳಗೇರಿ ಪ್ರದೇಶಗಳಿದೆ. ಮಂಡ್ಯದಲ್ಲಿ 24 ಕೊಳಗೇರಿ ಪ್ರದೇಶಗಳಿದೆ. ಇದರಲ್ಲಿ 15ಕ್ಕೂ ಹೆಚ್ಚು ಕೊಳಗೇರಿ ಪ್ರದೇಶಗಳಲ್ಲಿ ಕಳೆದ 20 ವರ್ಷಗಳಿಂದಲೂ ಕೂಡ ಬಹಳ ಗಟ್ಟಿಯಾದ ಸುದೀರ್ಘವಾದಂಥ ಹೋರಾಟವನ್ನು ಕರ್ನಾಟಕ ಜನಶಕ್ತಿಯ ಒಂದು ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ಹೋರಾಟ ಮಾಡ್ತಾನೆ ಬಂದಿದೆ. ಈ 20 ವರ್ಷದ ಹೋರಾಟದಲ್ಲಿ ಈಗ ಹಲವಾರು ಶ್ರಮಿಕ ನಗರಗಳು ಇವತ್ತು ಹಕ್ಕುಪತ್ರ ಪಡೆಯುವಂಥದ್ದು, ಭೂಮಿ ಪಡೆಯುವಂಥದ್ದು, ಮೂಲಭೂತ ಸೌಲಭ್ಯಗಳು ಪಡೆಯುವಂಥದ್ದು, ಇಷ್ಟೂ ಕೂಡ ಒಂದು ಗೆಲುವನ್ನು ಸಾಧಿಸಿದೆ. ಆ ಹೆಮ್ಮೆಯಿಂದ ಶ್ರಮಿಕ ಜನರು, ದುಡಿಯುವ ವರ್ಗದ ಜನರು ಬರೀ ಹೋರಾಟ ಮಾಡುವಂಥದ್ದಾಗಲಿ, ಬರೀ ಅವರ ಸಮಸ್ಯೆಗಳನ್ನ ಹೇಳುವಂಥದ್ದಾಗಲಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಆದರೆ ಇವತ್ತು ಬಹಳ ದಿಟ್ಟತನದ ಒಂದು ಸ್ವಾಭಿಮಾನದ ಒಂದು ಹೋರಾಟವನ್ನು ಸತತವಾಗಿ 2 ದಶಕಗಳ ಕಾಲ ಮಾಡ್ತಾ ಬಂದಿರುವಂಥ ಈ ಒಂದು ಗೆಲುವಿನ ಸಂದರ್ಭದಲ್ಲಿ ನಾವು ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇನ್ನು ಅನೇಕ ಶ್ರಮಿಕ ನಗರಗಳು ಕೂಡ ಅಭಿವೃದ್ಧಿ ಹೊಂದಬೇಕು ಮತ್ತು ಅವ್ರಿಗೂ ಕೂಡ ವಸತಿ ಯೋಜನೆಗಳನ್ನ ರೂಪಿಸಬೇಕು. ಮತ್ತು ಇನ್ನು ಕೊಡದೇ ಇರುವಂಥ ಶ್ರಮಿಕ ನಗರಗಳಿಗೆ ಹಕ್ಕುಪತ್ರಗಳನ್ನ ಕೊಡಬೇಕು ಮತ್ತು ಹೊಸ ಕುಟುಂಬಗಳನ್ನ ಸರ್ವೆ ಮಾಡಿ ಅವ್ರಿಗೆ ಸುಮಾರು 20ರಿಂದ 30 ಎಕರೆ ಜಾಗವನ್ನು ಮೀಸಲಿಡಬೇಕು. ಈ ಜಾಗ ಯಾಕೆ ಇಂಪಾರ್ಟೆಂಟ್ ಅನ್ನುವಂಥದ್ದಾದರೆ, ಇವತ್ತು ಬಹಳ ಜನ ಈ ಜಾಗಕ್ಕಾಗಿ ಹಲವಾರು ಹೋರಾಟಗಳನ್ನು ನಡೆಸ್ತಾ ಬಂದಿದ್ದಾರೆ. ಈ ಭೂಮಿ ವಿಸ್ತಾರ ಇಡೀ ರಾಜ್ಯಾದ್ಯಂತ ಬಹಳ ಒಂದು ದೊಡ್ಡ ಮಟ್ಟದ ಚಳುವಳಿಯಾಗಿ ಹೊರಹೊಮ್ಮುತ್ತಾ ಇದೆ. ಈಗ ಗೆಲುವಿನ ಸಮಾವೇಶ ಯಾಕೆ ಏನು ಕೊಟ್ಟಿದ್ದಾರೆ? ಈಗ ಗೆಲುವಿನ ಸಮಾವೇಶ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಗಾಡಿ ಕಾರ್ಖಾನೆ ಶ್ರಮಿಕ ನಗರ ಆ ಕೆರೆಗಳ ಜನಕ್ಕೆ ಹೋರಾಟ ಮಾಡಿ 20-30 ಸೈಟ್ ಕೊಟ್ಟು ಹಕ್ಕುಪತ್ರಗಳನ್ನ ಕೊಡಿಸಿ ಮತ್ತೆ ಅವರಿಗೆ ವಸತಿ ಯೋಜನೆ ರೂಪಿಸಿರುವಂಥದ್ದು ಒಂದು. ಕಾಳಪ್ಪ ಬಡಾವಣೆ ಶ್ರಮಿಕ ನಗರಕ್ಕೆ ಘೋಷಣೆ ಆಗದೆ ಇರುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ಘೋಷಣೆ ಮಾಡಬೇಕು, ಹಕ್ಕುಪತ್ರ ಕೊಡಬೇಕು ಅಂತ ಒಂದು ಕೇರ್ಪೇಟೆಗೆ ಪಾದಯಾತ್ರೆ ಮಾಡಿ ಯಶಸ್ವಿಯಾಗಿ ಘೋಷಣೆಯಾಗಿ ಅಲ್ಲೂ ಕೂಡ ಪರಿಚಯ ಪತ್ರ ಕೊಟ್ಟಿದ್ದಾರೆ. ಮಂಡ್ಯದ ನ್ಯೂ ತಮಿಳ್ ಕಾಲೋನಿಯಲ್ಲೂ ಕೂಡ ಇವತ್ತಿನ ದಿನ 70 ವರ್ಷಗಳ ಒಂದು ಇತಿಹಾಸದಲ್ಲಿ 1 ಎಕರೆ 39 ಗುಂಟೆ ಜಾಗವನ್ನು ಅಕ್ರಮ ಖಾತೆ ಮಾಡಿದ್ರಿಂದ ಅದನ್ನು ರದ್ದುಪಡಿಸಿ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಮಾಡಲ್ಲ ಅಂತ ಹೋರಾಟ ಮಾಡಲಾಗಿ ಅವರು ಕೂಡ ರದ್ದುಪಡಿಸಿ ಖಾತೆಯನ್ನ ಈಗ ಹಕ್ಕುಪತ್ರಗಳು ಸಿಕ್ಕಿರುವಂಥದ್ದು. ಮದ್ದೂರು ತಮಿಳ್ ಕಾಲೋನಿ ಇಲ್ಲ, ಮಂಡ್ಯ ತಮಿಳ್ ಕಾಲೋನಿಗೆ ಮದ್ದೂರು ತಮಿಳ್ ಕಾಲೋನಿ ಕೂಡ ಆ ಜಾಗದ ಕೇಸ್ ಇತ್ಯಾದಿ ಇದ್ರಿಂದ ನಾವು ಪರ್ಯಾಯವಾಗಿ ಅವರಿಗೆ ಜಾಗ ಕೊಡಬೇಕು ಅಂತ ತಿಂಗಳುಗಳ ಕಾಲ ಹೋರಾಟ ಮಾಡಿದ್ರಿಂದ ಅವರಿಗೆ 3 ಎಕರೆ ಜಾಗವನ್ನ ಪಡ್ಕೊಂಡಿರುವಂಥದ್ದು. ಇದೊಂದು ಐತಿಹಾಸಿಕ ಒಂದು ಗೆಲುವು ರಾಜ್ಯದಲ್ಲಿ. ಕಾಂಟ್ರವರ್ಸಿ ಅದು ನಡೀತಾ ಇದೆ. ಆದ್ರೆ ನಮಗೆ ಪರ್ಯಾಯ ಸಪರೇಟ್ ಕೊಟ್ಟಿದ್ದಾರೆ. ಪರ್ಯಾಯ ವ್ಯವಸ್ಥೆ ಡಿಮ್ಯಾಂಡ್ ಇಟ್ಟಿದೆ. ಏನಿಲ್ಲ, ಕೇಸಲ್ಲಿ ಇದೆ, ಅದು ಕೇಸ್ ನಡೀತಾ ಇದೆ. ನಮಗೆ ಪರ್ಯಾಯ ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿದ್ದಾರೆ. ನಮಗೆ ಅಲ್ಲಿ ನಿವೇಶನಗಳನ್ನ ನೀಡಿ ಹಕ್ಕುಪತ್ರಗಳು ಕೊಟ್ಟು ವಸತಿ ಯೋಜನೆ ರೂಪಿಸಿದಾಗ ನಾವು ಅಲ್ಲಿಂದ ಸ್ಥಳಾಂತರ ನಂತರ ಆಗ್ತೀವಿ. ಈ ರೀತಿ 16 ಸ್ಲಮ್ಗಳ ಒಂದು ಗೆಲುವಿನ ಒಂದು ಸಂಭ್ರಮಕ್ಕೆ ಈ ಒಂದು ಸಮಾವೇಶವನ್ನ ಇಡೀ ರಾಜ್ಯದ ಭೂಮಿ ವಸತಿ ಹಕ್ಕು ವಂಚಿತರಿಗೆ ಸಮರ್ಪಣೆ ಮಾಡ್ತಾ ಈ ಒಂದು ಸಮಾವೇಶವನ್ನ ಆಚರಣೆ ಮಾಡ್ತಿದ್ದೀವಿ. ತಾವೆಲ್ಲರೂ ಕೂಡ ಬರಬೇಕು. ಈ ಗೆಲುವಿನ ಸಮಾವೇಶದಲ್ಲಿ ನಿಮ್ಮದು ಕೂಡ ಪಾಲಿದೆ. ನೀವು ಕೂಡ ಸುದ್ದಿ ಮಾಡದೇ ಇದ್ರೆ ಇಷ್ಟೊಂದು ಗಂಭೀರವಾಗಿ ಪರಿಣಾಮ ಬೀಳ್ತಾನಿಲ್ಲ. ನೀವು ಕೂಡ ಈ ಸಮಾವೇಶಕ್ಕೆ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉಳಿದ ವಿಚಾರ ಪೂರ್ಣಿಮಾ ಅವರು ಕೂಡ ಮಾತಾಡ್ತಾರೆ.